ಬೈ ಎಲೆಕ್ಷನ್ ಬ್ಯಾಟಲ್ನಿಂದ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಪಾರ್ಟಿ ರೌಂಡ್ಸ್ನ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಪ್ರಚಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿ ಪ್ರಚಾರ. ಪಂಚಮಸಾಲಿ ಸಮುದಾಯದ ಮತಗಳನ್ನು ಟಾರ್ಗೆಟ್ ಮಾಡಿ ಪ್ರಚಾರ ನಡೆಸ್ತಾ ಇದ್ದಾರೆ ಯತ್ನಾಳರು. ಅವರ ಜೊತೆಗೆ ಪ್ರಚಾರದಲ್ಲಿ ಸಿಸಿ ಪಾಟೀಲ್, ಪ್ರತಾಪ್ ಸಿಂಹ, ಮುರುಗೇಶ್ ನಿರಾಣಿ, ಅರವಿಂದ ಬೆಲ್ಲದ, ಸಿದ್ದು ಸವದಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರುಗಳಿದ್ದಾರೆ. ಹಾಗೆಯೇ ವೇದಿಕಾ ಗೌರವದ ಸನ್ಮಾನ. ನಾನು ಬಿಜೆಪಿಲೇ ಇದ್ದವನು, ಅದಕ್ಕಾಗಿ ಪ್ರಚಾರಕ್ಕೆ ಬಂದಿದ್ದೀನಿ. ಯಾವ್ಯಾವುದೋ ಕಾರಣದಿಂದ ಉಚ್ಚಾಟನೆಯಾಗಿರಬಹುದು. ನಾನು ಪಕ್ಷ ವಿರೋಧಿ ಬ್ಲಾಕ್ ಮೇಲ್ ಮಾಡುವ ಸ್ವಭಾವದವನಲ್ಲ. ಚರಂತಿಮಠ್ ಹಾಗೂ ನಮ್ಮದು ವೈಯಕ್ತಿಕವಾಗಿ ಒಳ್ಳೆ ಸಂಬಂಧ ಇದೆ. ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಂದ್ರು ಯತ್ನಾಳ್. ಯತ್ನಾಳರು ಪಕ್ಷದಲ್ಲಿ ಇಲ್ಲದೆ ಹೋದ್ರು ನನಗೆ ಆತ್ಮೀಯ ಸ್ನೇಹಿತರು, ಅದಕ್ಕೆ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ವೀರಣ್ಣ ಚರಂತಿಮಠ್ ಹೇಳಿದ್ರು. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇದೆ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾವೆ. ರಾಜಕಾರಣದಾಗ ಯಾವ ಪಕ್ಷ ನನ್ನನ್ನು ಬೆಳೆಸೈತಿ ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಸಿದ್ದರಾಮಯ್ಯನವರು MP ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತ. ಸ್ವಾಭಿಮಾನ ಇದ್ರು ಅವರು MP ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಹೀಗಾಗಿ MP ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು, ಅವರಿಗೂ ಸ್ವಾಭಿಮಾನ ಇದೆ. ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿದೆ. ಮರಳಿ ಬಿಜೆಪಿ ಹೋಗಬೇಕಾಗಿದೆ, ಅದಕ್ಕಿಂತ ನಾಟಕ ಮಾಡಿದ್ರೆ MP ಪಾಟೀಲ್ ನಾನು ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ ಸರ್. ಇವತ್ತು ಯತ್ನಾಳ್ ಅವರು ಬಂದಿರುವಂಥ ಸರ್ ಮತ್ತಷ್ಟು ಯಾವ ರೀತಿ ತಮ್ಮ ಬಲ ಸಿಗುತ್ತಾರೆ? ಇಲ್ಲ, ಅವರು ಮೊದಲಾದರೂ ಕೂಡ ಹಿಂದುತ್ವದ ಪರ ಇರುವಂಥ ನಾಯಕರು. ಅವರು ಮೊನ್ನೆನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಾನು ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ವೀರಣ್ಣ ಚರಂತಿಮಠ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಚುನಾವಣೆಗೆ ನಾನು ಬರ್ತೀನಿ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ಅವರ ಸಮಾಜದ ಮೀಟಿಂಗೂ ಇದೆ, ಇವತ್ತು ಬಂದಾರ. ಮತ್ತು ಅವರು ಇನ್ನೂ 2-3 ದಿವಸ ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಂದು ಪ್ರಚಾರವನ್ನು ಕೂಡ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.